ಎಲ್ಒಸಿಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ 12ನೇ ದಿನವೂ ಎಲ್ಒಸಿಯಲ್ಲಿ ಪಾಕ್ ಗುಂಡಿನ ದಾಳಿ ಕೇಳಿ ಬಂದಿದ್ದು ಭಾರತ ಗಡಿಯುದ್ದಕ್ಕೂ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನಿಗಳು. 12ನೇ ದಿನವೂ ಎಲ್ಒಸಿಯಲ್ಲಿ ಪಾಕ್ ಗುಂಡಿನ ದಾಳಿಯನ್ನ ಮುಂದುವರೆಸಿದ್ದು ಭಾರತದ ಗಡಿಯುದ್ದಕ್ಕೂ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಪಾಕ್ ದಾಳಿಗೆ ಪ್ರತ್ಯುತ್ತರವನ್ನ ಬಿಎಸ್ಎಫ್ ಯೋಧರು ನೀಡಿದ್ದು ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದ ಪಾಪಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದು ಇತ್ತ ಪಾಕ್ ಅಣ್ವಸ್ತ್ರದ ಬೆದರಿಕೆಗೆ ಬಗ್ಗದ ಭಾರತ ಅಣ್ವಸ್ತ್ರ ದಾಳಿ ಬೆದರಿಕೆಯನ್ನ ಪಾಕಿಸ್ತಾನಿಗಳು ಹಾಕ್ತಾ ಇದ್ದಾರೆ. ಪಾಕ್ ಅಣ್ವಸ್ತ್ರ ದಾಳಿಗೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಭಾರತ ಕೂಡ ಅಟ್ ದ ಟೈಮ್ ಸಜ್ಜಾಗಿದೆ. ಯುದ್ಧದ ತಯಾರಿಯಲ್ಲಿ ಭಾರತ ಪಾಕಿಸ್ತಾನ. ಗಡಿಯಲ್ಲಿ ಮಿಲಿಟರಿ ಪಡೆ ಹೆಚ್ಚಿದ್ದು ಭದ್ರತಾ ಚಟುವಟಿಕೆ ಶುರುವಾಗಿದೆ. ಭಾರತ ಪಾಕ್ ನಡುವೆ 5ನೇ ಬಾರಿಗೆ ಯುದ್ಧ ನಡೆಯೋದು ಪಕ್ಕಾನಾ? ಹಾಗಾದ್ರೆ ಆಕ್ಟಿವಿಟಿಗಳನ್ನ ನೋಡ್ತಾ ಇದ್ರೆ ಹೌದು ಅಂತ ಹೇಳ್ಬೋದು. ಎಲ್ಒಸಿಯಲ್ಲಿ ಪದೇ 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 ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇವೆ ಪಾಪಿಗಳು. ಗುಂಡಿನ ದಾಳಿ ಪಾಕ್ ನಡೆಸಿದೆ. ಅದಕ್ಕೆ ಬಿಎಸ್ಎಫ್ ಯೋಧರು ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಪ್ರತಿ ದಾಳಿಯನ್ನ ನಡೆಸಿದ್ದಾರೆ. ಇತ್ತ ಯುದ್ಧದ ತಯಾರಿಯಲ್ಲಿ ಇದೆಯಾ? ಹಾಗಾದ್ರೆ 5ನೇ ಬಾರಿ ಯುದ್ಧ ನಡೆದು ಬಿಡತ್ತಾ ಅನ್ನುವಂಥ ಸಿಚುಯೇಷನ್ಸ್ ಎಲ್ಒಸಿ ಭಾಗದಲ್ಲಿ ಆಗ್ತಾ ಇರೋ ಗುಂಡಿನ ದಾಳಿ ನೋಡಿದ್ರೆ ಅನ್ಸತ್ತೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮಿಲಿಟರಿ ಪಡೆ ಹೆಚ್ಚಿನ ಮಾಡ್ತಾ ಹೋಗ್ತಾ ಇದ್ದು ಇತ್ತ ಭದ್ರತಾ ಚಟುವಟಿಕೆಗಳು ಕೂಡ ಅಷ್ಟೇ ಕ್ವಿಕ್ ಆಗಿ ನಡೀತಾ ಇದ್ರೆ ಭಾರತ ಪಾಕ್ ನಡುವೆ 5ನೇ ಬಾರಿಗೆ ಯುದ್ಧ ನಡೆಯೋದು ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಭಾರತದ ಮೇಲೆ ಪಾಕ್ ಅಣುಬಾಂಬ್ ಪ್ರಯೋಗಕ್ಕೆ ಸಜ್ಜಾಗ್ತಿದೆಯಂತೆ. ಭಾರತದ ಮೇಲೆ ಅಣುಬಾಂಬ್ ಪ್ರಯೋಗವನ್ನ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದ ಅಣ್ವಸ್ತ್ರ ದಾಳಿಯನ್ನ ಎದುರಿಸೋದಿಕ್ಕೆ ಭಾರತ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು ಇದು 12ನೇ ದಿನ ಕದನ ವಿರಾಮ ಉಲ್ಲಂಘನೆಯಾಗ್ತಾ ಇರೋದು. ನೋಡಿ, ಭಾರತದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅಣುಬಾಂಬ್ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಷ್ಟು ದಿನ ತಣ್ಣಗಿದ್ದಿದ್ದು ಪಿಒಕೆ ಆಗಿರ್ಬೋದು, ಎಲ್ಒಸಿಎಲ್ ಆಗಿರ್ಬೋದು, ತಣ್ಣಗಿತ್ತು ಎಲ್ಲವೂ. ಬಟ್ ಈಗ ಯಾವ ತರ ಸದ್ದು ಮಾಡ್ತಾ ಇದೆ ಅಂತ ಹೇಳಿ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಅದರಿಂದಾಗಿ ನಮ್ಮ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನ ಕೂಡ ನೀಡ್ತಾ ಇದೆ. ಸೊ ಈಗ ಭಾರತದ ಮೇಲೆ ಪ್ರಯೋಗ ಮಾಡೋದಕ್ಕೆ ಯಾವ ಪ್ರಯೋಗ? ಅಣುಬಾಂಬ್ ಪ್ರಯೋಗ. ಅದನ್ನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಾರಂತೆ. ಪಾಕ್ ದಾಳಿಯಿಂದ ಭಾರತ ಹೇಗೆ ರಕ್ಷಣೆ ಮಾಡ್ಕೊಳ್ಬಹುದು ಅಂತ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಕೆ ಮಾಡಬಹುದು. ಇನ್ನು ಭಾರತದ ಸ್ವದೇಶಿ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಬಳಕೆ ಮಾಡಲಾಗುತ್ತೆ. ಇನ್ನು ರಷ್ಯಾದಿಂದ ಖರೀದಿ ಮಾಡಿರೋ S-400 ಟ್ರಿಂಪ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಬಳಕೆ ಮಾಡಿ ಅಣ್ವಸ್ತ್ರದ ಬೆದರಿಕೆಗೆ ಬಗ್ಗದೆ ಮುನ್ನುಗ್ಗಬೇಕು ಅಂತ ಹೇಳಿ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಅಂತ ಅಣುಬಾಂಬ್ ಪ್ರಯೋಗ ಮಾಡಿದ್ರೆ ಅದರಿಂದ ನಾವು ಬಚಾವಾಗುವ ಕ್ರಮಗಳು ಅದಕ್ಕೂ ಕೂಡ ಭಾರತ ಸಿದ್ಧವಾಗಿದೆ. ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಬ್ಯಾಲಿಸ್ಟಿಕ್
ಮಿಸೈಲ್ ಬಳಕೆಯನ್ನ ಕೂಡ ಮಾಡಬಹುದು. ಹಾಗೆ ಭಾರತದ ಸ್ವದೇಶಿ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಬಳಕೆ ಮಾಡಿ ನಾವು ರಕ್ಷಣೆಯನ್ನ ಪಡ್ಕೊಳ್ಬಹುದು ಅಂತ ಈ ರೀತಿ ಅವರ ಅಪ್ರಚೋದಿತ ಗುಂಡಿನ ದಾಳಿ, ಅಣುವಾಂಬ, ಅಣ್ವಸ್ತ್ರ ಏನ್ ಬೇಕಾದ್ರೂ ಮಾಡ್ಲಿ, ಅದರಿಂದ ಬಚಾವಾಗೋದು ನಮಗೂ ಗೊತ್ತಿದೆ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ಈಗಾಗಲೇ ವಿಶ್ವಸಂಸ್ಥೆಯ 15ರಲ್ಲಿ 13 ರಾಷ್ಟ್ರಗಳು ಬಹುಪರಾಕ್ ಅಂದಿರೋದು ಭಾರತಕ್ಕೆ ಹೊರತು ಪಾಕಿಸ್ತಾನಿಗಳಿಗಲ್ಲ. ಸೊ ಚೀನಾ ಒಂದು ಬೆಂಬಲ ಕೊಟ್ರೆ ಉಳಿದ 13 ರಾಷ್ಟ್ರಗಳು ಬೆಂಬಲ ಕೊಟ್ಟಂಗ ಭಾರತದ ಜೊತೆಗೆ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಹೊಂದಿರುವಂತಹ ದೇಶಗಳು ಕೂಡ ಕೈ ಜೋಡಿಸಿದೆ. ಸೊ ಹಾಗಾಗಿ ಏನೇ ಆದ್ರೂ ಮಿಲಿಟರಿ ನಾವಂತೂ ಸಿದ್ಧ ಅಂತ ಮುಂದಾಗಿದ್ದಾರೆ. ಇತ್ತ ಭಾರತದ ತಯಾರಿ ಹೇಗಿದೆ ಅಂದ್ರೆ, ಭಾರತ ರಫೇಲ್ ಫೈಟರ್ ಜೆಟ್ ಅಣ್ವಸ್ತ್ರದ ಮಿಸೈಲ್ ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದು, ಬ್ರಹ್ಮೋಸ್ ಕ್ಷಿಪಣಿಯ ಮೂಲಕನೂ ಕೂಡ ಭಾರತ ಪಾಕ್ ಮೇಲೆ ದಾಳಿ ಮಾಡಬಹುದು. ಭಾರತ ಸ್ಯಾಟಲೈಟ್ ಬಳಸಿ ಪಾಕಿಸ್ತಾನದ ಮೇಲೆ ನಿಗಾ ವಹಿಸಬಹುದು. ಹೀಗೆ ಭಾರತ ತಯಾರಿ ಮಾಡ್ಕೊಳ್ಳೋದು, ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು, ಅದರ ತಯಾರಿ ಹೇಗಿದೆ ಅನ್ನೋದನ್ನ ರಕ್ಷಣಾ ಸಿಬ್ಬಂದಿಗಳ ಜೊತೆಗೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಕೂಡ ಪ್ರತಿದಿನ ಪ್ರತಿ ಕ್ಷಣ ಅಪ್ಡೇಟ್ ಪಡೆದುಕೊಳ್ತಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೂಡ ನಡೆಸ್ತಾನೆ ಇದ್ದಾರೆ. ಇತ್ತ ಬಿಕ್ಕಟ್ಟು ಮಾತ್ರ ಮುಂದುವರಿತಾ ಇದೆ. ಈ ಕಡೆ ಇಡೀ ದೇಶವನ್ನೇ ಸರ್ವಸನ್ನದ್ಧ ಅನ್ನೋ ತರ ಮಾಡಬೇಕು ಯುದ್ಧದ ವಿಚಾರದಲ್ಲಿ. ಇತ್ತ ಭಾರತ ಪಾಕಿಸ್ತಾನದ ಗಡಿ ಟೈಟ್ ಸೆಕ್ಯೂರಿಟಿ, ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಇನ್ನು ದೊಡ್ಡಣ್ಣ ಅಮೆರಿಕ ಕೈ ಜೋಡಿಸಿದೆ. ರಷ್ಯಾ ಉಕ್ರೇನ್